ಬೆಂಗಳೂರು ಉತ್ತರ ಜಿಲ್ಲೆ ಆಗೋದ್ರಿಂದ ತನ್ನ ಅಸ್ತಿತ್ವವನ್ನು ಗ್ರಾಮಾಂತರ ಜಿಲ್ಲೆ ಕಳ್ಕೊಳ್ಳುತ್ತೆ. ಜೊತೆಗೆ ಇಡೀ ರಾಷ್ಟ್ರ ಮಟ್ಟದ ಒಂದು ಖ್ಯಾತಿಯನ್ನು ಇದು ಪಡೆದಾಗ ಎಲ್ಲರ ಗಮನ ಸೆಳೆದು ಎಲ್ಲ ರೀತಿಯ ಇನ್ವೆಸ್ಟಿಗೇಟರ್ಸ್ ಇನ್ವೆಸ್ಟ್ ಮಾಡುವಂಥವರು ಹೂಡಿಕೆದಾರರು ಇಲ್ಲಿ ಬಂದು ಭೂಮಿಯನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಇರುವಂತಹ ಮೂಲ ಬೇಸಾಯದ ವ್ಯವಸ್ಥೆ ಏನಿದೆ ಅದೆಲ್ಲವೂ ಹೋಗುತ್ತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೈನುಗಾರಿಕೆಯಲ್ಲಿ ನಂಬರ್ 1 ಇದೆ. ನಂಬರ್ 1 ಇರುವಂಥದ್ದು. ಎಷ್ಟೋ ಬಡ ರೈತರು 1-2 ಹಸುಗಳನ್ನು ಸಾಕ್ಕೊಂಡು ಉಪಜೀವನವನ್ನು ಮಾಡ್ತಾ ಇದ್ದಾರೆ. ಅದು ಜಮೀನು ಹೆಚ್ಚಿಗೆ ರೇಟಿಗೆ ಸಿಗುತ್ತೆ ಅಂಥೇಳಿ ಅವ್ರು ಮಾರ್ಕೊಳ್ಳೋದ್ರಿಂದ ಜಮೀನು ಹೋಗುತ್ತೆ. ಆಮೇಲೆ ಜಮೀನು ಕಳ್ಕೊಂಡಂಥವ್ರು ಇವರು ಅಲ್ಲಿ ಒಂದು ಫ್ಯಾಕ್ಟ್ರಿನೋ ಮತ್ತೆ ಅಂಥದ್ದೋ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದಾಗ ಇವರು 4 ವರ್ಷ ಆ ದುಡ್ಡನ್ನು ತಗೊಂಡು ಆಮೇಲೆ ಅದೇ ಉದ್ದಿಮೆಯಲ್ಲಿ ಇವರು ಕಾರ್ಮಿಕನಾಗಿ ಕೆಲಸ ಮಾಡಬೇಕಾಗುತ್ತೆ. ಭೂಮಿ ನಿರಂತರವಾಗಿ ಇವರಿಗೆ ವಂಶ ಪಾರಂಪರಿಕವಾಗಿ ಮುಂದುವರೆದ್ರಿಂದ ತಾನು ತನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಜೀವನವನ್ನು ಮಾಡುವಂಥ ಒಂದು ಇದೆ. ಭೂಮಿಯನ್ನು ಒಮ್ಮೆ ಕಳ್ಕೊಂಡ್ರು ಅಂತಂದರೆ ಮುಗಿದೋಯ್ತು. ಮತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಇವರಿಂದ ಅಂತೂ ಸಾಧ್ಯ ಆಗೋದಿಲ್ಲ. ಒಂದು ಪ್ರಗತಿ ಬೇಕು ನಮಗೆ, ಆದರೆ ಪ್ರಗತಿ ಎಂತಹ ಪ್ರಗತಿ ಬೇಕು? ಇಡೀ ನಮ್ಮ ವ್ಯವಸ್ಥೆಯನ್ನೇ ಹಾಳು ಮಾಡುವಂತಹ ಪ್ರಗತಿ ನಮಗೆ ಬೇಡ. ಅಂತಹ ಪ್ರಗತಿಯಿಂದ ಸಾಧನೆ ಏನಾಗುತ್ತೆ? ನಾವು ಬೀದಿಗೆ ಬೀಳುವಂಥದ್ದಾಗುತ್ತೆ. ಬಹುಶಃ ನಮ್ಮಂತಹ ಅವರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ರೈತಾಪಿ ವರ್ಗದವರನ್ನು ಗಮನದಲ್ಲಿ ಇಟ್ಕೊಳ್ಳೋದೇ ಆದರೆ ಈಗ ಅವರು ಆಧಾರ್ ಕಾರ್ಡು ಪ್ರತಿಯೊಂದು ದಾಖಲಾತಿಗಳನ್ನು ಬೆಂಗಳೂರು ಉತ್ತರ ಅಂತ ಮಾಡಿಸ್ಬೇಕಾಗತ್ತೆ. ಗ್ರಾಮಾಂತರ ಜಿಲ್ಲೆ ಅಂತ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಹೋಗಬೇಕಾಗುತ್ತೆ. ಆವಾಗ ಸಹಜವಾಗಿ ಎಲ್ಲ ಕಚೇರಿಗೆ ಅಲ್ದಾಡಿ ಇದು ಮಾಡುವಂಥದ್ದರೆ ಹಣ ಕಳ್ಕೋಬೇಕಾಗುತ್ತೆ, ಸಮಯ ಕಳ್ಕೋಬೇಕಾಗುತ್ತೆ, ಮತ್ತು ವ್ಯವಸ್ಥೆಯೂ ಕೂಡ ಸರಿಯಾದ ಸಮಯಕ್ಕೆ ಆಗೋದೂ ಇಲ್ಲ. ಹೀಗಾಗಿ ನಮ್ಮ ಅಸ್ತಿತ್ವವನ್ನೇ ನಾವು ಕಳ್ಕೊಳ್ಳುವಂಥದ್ದಾಗುತ್ತೆ. ಅದು ಆಗೋದು ಬೇಡ. ಇಲ್ಲಿ ಏನು ಮೂಲ ಒಂದು ನಮ್ಮ ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೋಬೇಕು. ನಮ್ಮ ಬೇಸಾಯ ಮತ್ತು ದನಕರುಗಳು, ಕುಟುಂಬ ಅಂತಂದರೆ ಮನುಷ್ಯ ಅಂತಂದರೆ ಅವನು ಒಬ್ಬನೇ ಬದುಕುವಂಥದ್ದಲ್ಲ. ಅವನ ಜೊತೆ ದನ, ಕುರಿ, ಕೋಳಿ, ಒಂದು ರೈತರದೇ ಆದಂಥ ಅವ್ರದ್ದೇ ಆದಂಥ ಒಂದು ಪರಿವಾರ ಇದೆ. ಆ ಎಲ್ಲ ಪರಿವಾರಗಳು ಕೂಡ ಬದುಕಬೇಕು. ಈಗಾಗಲೇ ನಮ್ಮ ರಸ್ತೆ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಮರಗಳನ್ನೆಲ್ಲ ಕಡಿದಿದ್ದೇವೆ. ಮರ ಕಡಿದು ಅಲ್ಲಿ ಎಷ್ಟೋ ಹಕ್ಕಿ ಪಕ್ಷಿಗಳು ಜೀವನ ಮಾಡ್ತಾಯಿದ್ವು. ಅಲ್ಲಿ ಸಿಗುವಂತಹ ಹಣ್ಣು ಮತ್ತು ಬೀಜಗಳು ಇವುಗಳಿಂದ ಇವತ್ತು ನಮಗೆ ಈಗ ಗುಬ್ಬಿಗಳು ಇಲ್ಲ, ಅವಕ್ಕೆ ಆಶ್ರಯ ಇಲ್ಲ, ಮತ್ತು ಈಗಾಗಲೇ ನೀರಿನ ನೆಲೆಗಳು ಇಲ್ಲ. ಇವೆಲ್ಲವೂ ಕೂಡ ಕಳ್ಕೊಳ್ಳೋದ್ರಿಂದ ಬರೀ ನಾವು ಒಂದಿಷ್ಟು ಪ್ರಗತಿಯನ್ನು ಹೊಂದಬಹುದು, ಆರ್ಥಿಕವಾದಂಥ ಪ್ರಗತಿ ಮಾತ್ರ. ಅದು ಆರ್ಥಿಕ ಪ್ರಗತಿ ಎಲ್ಲಿವರೆಗೂ? ಸ್ವಲ್ಪ ದಿನ ಆ ಹಣ ತಗೊಂಡು ನಾವು ಖರ್ಚಾಗೋವರೆಗೂ. ಅದೊಂದು 8, 10, 20 ವರ್ಷಕ್ಕೆ ಖರ್ಚಾಯಿತು ಅಂತಂದರೆ ಮುಗಿತು ನಮ್ಮ ಅವಸ್ಥೆ. ಮತ್ತೆ ನಾವಲ್ಲಿ ಬೀದಿ ಬಿಕಾರಿಗಳಾಗೋದೋ, ಅಥವಾ ಆ ಫ್ಯಾಕ್ಟ್ರಿಯ ಗೇಟ್ಮನ್ ಆಗೋದೋ, ಅಥವಾ ಕೂಲಿ ಆಗಬೇಕಾದಂಥ ಸ್ಥಿತಿ ಇದೆ. ಇವತ್ತು 1 ಎಕರೆ ಇರುವಂಥ ಇವರೇ ಒಂದು ಯಾವುದೋ ಸುದ್ದಿ ಮಾಡಿದ್ದಾರೆ. ಆ್ಯಪಲ್ ಕೂಡ ಬರೀ ಕಾಶ್ಮೀರದಲ್ಲಿನೇ ಬೆಳೀತಾ ಇತ್ತು ಅಂತ ಒಂದು ನಂಬಿಕೆ ನಮ್ಮದಾಗಿತ್ತು. ಇವತ್ತು ಆ್ಯಪಲನ್ನು ನಾವು ಇಲ್ಲಿ ಕೂಡ ಬೆಳಿಬೋದು. ಸೇಬನ್ನು ಮಾತ್ರ ಅಲ್ಲ, ಎಲ್ಲ ಥರದ ಹಣ್ಣುಗಳನ್ನು ಬೆಳಿಬೋದು. ಬೆಳೆದು ಒಂದು ಮಾರ್ಕೆಟನ್ನು ಹೆಚ್ಚಿಗೆ ಮಾಡಿಕೊಂಡು ರೈತನೂ ಉದ್ಧಾರ ಆಗ್ತಾನೆ. ನಿರಂತರವಾಗಿ ತನ್ನ ವಂಶ ಪಾರಂಪರಿಕವಾಗಿ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿಯನ್ನು ಅವನು ಬಿಟ್ಟು ಹೋಗ್ತಾನೆ. ಈ ಬದಲಾವಣೆಯಿಂದ ಹಣ ತೊಡಗಿಸುವಂತಹ ಜನಗಳು ಬಂದು ಅದನ್ನು ನಾವು ಹಣದ ಆಸೆಗೋಸ್ಕರ ಜಮೀನನ್ನು ಅರ್ಧ ಎಕರೆ ಆಗಲಿ 1 ಎಕರೆ ಆಗಲಿ, ಆಮೇಲೆ ಸಣ್ಣ ಹಿಡುವಳಿದಾರರು ಅನ್ನುವಂಥದ್ದೇ ಇಲ್ದಂಗೆ ಆಗಿ ಹೋಗ್ಬಿಡುತ್ತೆ. ಹಿಡುವಳಿದಾರರು ಇದ್ದರೆ ಅದು 8-10 ಎಕರೆ ಇರುವಂಥವ್ರು, ಅಂಥವ್ರು ಮಾತ್ರ ಅಲ್ಲಿ ಕ್ವಾರ್ಟರ್ಸ್ ಮಾಡಿಕೊಂಡು ಸ್ಕರ್ಟ್ ಥರದಲ್ಲಿ ಒಂದು ಬಂಗ್ಲಾ ಮಾಡಿಕೊಂಡು ಬೆಂಗಳೂರಿಂದ ಬಂದು ಇದ್ದು ಹೋಗಕ್ಕೆ ಮಾತ್ರ ಒಂದು. ಈ ಬಡ ಕುಟುಂಬಗಳು, ಮೈಕ್ರೋ ಫ್ಯಾಮಿಲೀಸ್ ಅಂತ ಏನು ಹೇಳ್ತಾ ಇದ್ದೇವೆ, ಅವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ. ಇಂತಹ ಅನಾಹುತಗಳು ಆಗೋದ್ರಿಂದ ದಯವಿಟ್ಟು ಇದು ಬೇಡ. ಬೆಂಗಳೂರು ನಮ್ಮ ಗ್ರಾಮಾಂತರ ಜಿಲ್ಲೆ ಅಂತಲೇ ಇರಬೇಕು. ಆ ಗ್ರಾಮೀಣ ಸೊಗಡನ್ನು ಈ ಜಿಲ್ಲೆ ಉಳಿಸ್ಕೊಳ್ಬೇಕು. ಈಗ ಸೊಗಡನ್ನು ಕಳ್ಕೋತು ಅಂತಂದರೆ ನಗರ ಆಯಿತು ಅಂತಂದರೆ ನಗರದ ಎಲ್ಲ ಥರದ
ಮೋಸ ವಂಚನೆಗಳು ಮತ್ತು ಎಲ್ಲ ಥರದವು ಶುರುವಾಗ್ತವೆ. ದಯವಿಟ್ಟು ತಾವು ಅದನ್ನು ಹೆಚ್ಚಿನ ಒಂದು ಪ್ರಸಾರವನ್ನು ಕೊಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ನಮ್ಮ ಈ ಸಮಿತಿಯ ಪರವಾಗಿ. ರಾಜಕಾರಣಿಗಳ ಪ್ರತಿಷ್ಠೆಗಾಗಿ ಈ ಒಂದು ಬೆಂಗಳೂರು ಉತ್ತರ ಜಿಲ್ಲೆ ಮಾಡೋರು ಅನ್ನೋದು ವಿಚಾರ ಕೇಳಿ ಬರ್ತಾ ಇದೆ.